ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಾವು ಕುಂಗ್ಫು ಚಾಪ್ ಅಂತ ಒಂದು ಚಿಕ್ಕ ಹೋಟೆಲ್ಗೆ ಹೋಗಿದ್ವಿ. ಮನೆಯಲ್ಲಿ ಎಷ್ಟೇ ಒಂದು ಅಡುಗೆ ಮಾಡಿದ್ರೂ ಸಹ ಮಕ್ಕಳು ಹೊರಗಡೆ ತಿನ್ನಬೇಕು ಅಂತ ಕೆಲವೊಂದು ಸರಿ ಹಠ ಮಾಡ್ತಾರೆ. ಆಮೇಲೆ ಇವರು ನಮ್ಮ ತಂದೆಯವರು, ಇವರು ಈ ಒಂದು ವೆದರ್ ತುಂಬ ತಣ್ಣಗಿದೆ, ಸೂಪ್ ಕುಡಿಲೇಬೇಕು ಅಂತ ಅಂದ್ಕೊಂಡ್ರು. ಸೊ ಅದಕ್ಕೋಸ್ಕರ ನಾವು ಈ ಒಂದು ಚಿಕ್ಕ ಹೋಟೆಲ್ಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಎಲ್ಲ. ಸೊ ಇಲ್ಲಿ ನಮಗೆ ಹಲವಾರು ಚೈನೀಸ್ ಕುಸಿನ್ ಅಂದರೆ ಅವರ ಒಂದು ಊಟದ ಶೈಲಿಯಲ್ಲಿ ಯಾವೆಲ್ಲ ಪದಾರ್ಥಗಳಿದೆಯೋ ಆ ಒಂದು ಪದಾರ್ಥಗಳನ್ನು ಯೂಸ್ ಮಾಡಿ ಅಡುಗೆ ಮಾಡಿರ್ತಾರೆ. ಸೊ ನಾವು ಸೂಪನ್ನು ಆರ್ಡರ್ ಮಾಡಿದ್ವಿ. ಆಮೇಲೆ ಕೆಲವು ಮೋಮೋಸನ್ನು ಆರ್ಡರ್ ಮಾಡಿದ್ವಿ. ಅಂದರೆ ಕೆಲವು ಸ್ಟೀಮ್ಡ್ ಇರುತ್ತೆ, ಆಮೇಲೆ ಫ್ರೈಡೂ ಇರುತ್ತೆ. ನಾವು ಸ್ಟೀಮ್ಡ್ ಮೋಮೋಸನ್ನು, ನಾವು ಡಂಪ್ಲಿಂಗ್ಸನ್ನು ಆರ್ಡರ್ ಮಾಡಿದ್ವಿ. ಸೊ ತುಂಬ ರುಚಿಕರವಾಗಿತ್ತು. ನಾವು ವೆಜಿಟೇಬಲ್ ಆಮೇಲೆ ನಾನ್ ವೆಜ್ ಎರಡೂ ಸಹ ಆರ್ಡರ್ ಮಾಡಿದ್ವಿ. ಮಕ್ಕಳು ಸಹ ತುಂಬ ಖುಷಿಯಾಗಿ ಊಟ ಮಾಡಿದ್ರು. ಆಮೇಲೆ ಸೂಪೂ ಸಹ ತುಂಬ ಟೇಸ್ಟಿಯಾಗಿತ್ತು. ಇದು ವೆಜಿಟೇಬಲ್ ಸೂಪ್ ಇದು. ಇದರಲ್ಲಿ ನಾರ್ಮಲ್ ಆಗಿ ಸ್ಪ್ರಿಂಗ್ ಆನಿಯನ್ಸ್ ಇರುತ್ತೆ, ಮಶ್ರೂಮ್ ಇರುತ್ತೆ, ಆಮೇಲೆ ಗಾರ್ಲಿಕ್ ಇರುತ್ತೆ, ಜಿಂಜರ್ ಇದೆಲ್ಲ ಇರುತ್ತೆ. ಸೊ ಈ ಒಂದು ಸೂಪ್ ಈ ಒಂದು ತಣ್ಣನೆ ವೆದರ್ಗೆ ತುಂಬ ಒಳ್ಳೆಯ ಒಂದು ಆರೋಗ್ಯಕರ ಒಂದು ಆಹಾರನೇ ಅಂತ ಹೇಳ್ಬೋದು. ಸೊ ಕೆಲವೊಂದು ಸರಿ ನಮಗೆ ನಮ್ಮ ಆಹಾರ ಶೈಲಿಯ ಹೊರತಾಗಿ ಬೇರೆ ಏನಾದರೂ ತಿನ್ನಬೇಕು ಅನಿಸಿದಾಗ ಖಂಡಿತವಾಗ್ಲೂ ಸಹ ಈ ಥರ ಚಿಕ್ಕ ಒಂದು ಹೋಟೆಲ್ಗೆ ಹೋದ್ರೂ ಅವ್ರಿಗೂ ಸಹ ಒಂದು ಖುಷಿ ಆಗುತ್ತೆ. ನಮಗೂ ಸಹ ಬೇರೆಯ ಒಂದು ಟೇಸ್ಟ್ ನಮಗೆ ಮಾಡ್ದಂಗೂ ಸಹ ಇರುತ್ತೆ. ಆಮೇಲೆ ಇಲ್ಲಿ ಹೊರ ರಾಜ್ಯದ ಈ ಒಂದು ಹೋಟೆಲ್ಲು ತುಂಬ ಕ್ಲೀನಾಗೂ ಮಾಡ್ತಾರೆ. ಆಮೇಲೆ ಅವ್ರಿಗೂ ಖುಷಿ ಆಗುತ್ತೆ. ಅಂದರೆ ಹೊಸ ಕಸ್ಟಮರ್ಸ್ ಬಂದು ಊಟ ಮಾಡಿದ್ರೆ ಒಳ್ಳೆಯ ಒಂದು ಆಹಾರ ಶೈಲಿನ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಆರ್ಡರ್ ತೊಗೊಳ್ಳೋದಕ್ಕೆ ನಮಗೇನು ಬೇಕೋ ಆಹಾರ, ಅದಕ್ಕೆ ವೇಟ್ರೆಸ್ ಎಲ್ಲ ಇದ್ದಾರೆ. ಹೆಣ್ಮಕ್ಳು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ಒಂದು ಕೆಲಸ ಮಾಡುವ ರೀತಿ ನೋಡಿದಾಗೂ ಸಹ ತುಂಬ ಖುಷಿ ಆಗುತ್ತೆ. ಅವರಿಗೆ ಪ್ರೋತ್ಸಾಹ ಆದಂಗೂ ಆಗುತ್ತೆ. ನಾವು ಕೆಲವೊಂದು ಸರಿ ಇಂತಹ ಹೋಟೆಲ್ಗಳಿಗೆ ಹೋದಾಗ ಇಲ್ಲಿ ಸರ್ವ್ ಮಾಡಿದಂತಹ ಎಲ್ಲ ಆಹಾರ ತುಂಬ ರುಚಿಕಟ್ಟಾಗಿತ್ತು. ಆಮೇಲೆ ಇದಕ್ಕೆ ಯೂಸ್ ಮಾಡಿದಂತಹ ಇಂಗ್ರೀಡಿಯೆಂಟ್ಸ್ ಸಾಮಗ್ರಿಗಳನ್ನು ಸಹ ಫ್ರೆಶ್ ಸಾಮಗ್ರಿಗಳಾಗಿತ್ತು. ಆದ್ದರಿಂದ ಫುಡ್ಡೂ ಸಹ ತುಂಬ ಚೆನ್ನಾಗಿತ್ತು. ಸೊ ಇದರ ಒಂದು ಗ್ಲಿಮ್ಸಸ್ ಎಲ್ಲರಿಗೂ ಸಹ ಶೇರ್ ಮಾಡೋಣ ಅಂತ ಈ ಒಂದು ವಿಡಿಯೋ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.